ಇತ್ತ ರಾಜ್ಯ ಕೇಸರಿ ಪಡೆಯಲು ಕೂಡ ಬದಲಾವಣೆಯ ಬಿರುಗಾಳಿ ಎದ್ದಿದೆ. ಬಿರುಗಾಳಿ ಅಂದ್ರೆ ಒಂಥರ ಸುಂಟ್ರ ಗಾಳಿನೇ ಎದ್ದಿದೆ. ಯಾಕಂತಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ವಿಜೇಂದ್ರ ವಿರುದ್ಧ ರೆಬಲ್ ನಾಯಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅವರ ನಾಯಕತ್ವದಲ್ಲಿ ಬಿಜೆಪಿ ಮುನ್ನಡೆಯುವಂತ ನಮ್ಗೆ ಇಷ್ಟ ಇಲ್ಲ, ರಾಜ್ಯಾಧ್ಯಕ್ಷರನ್ನ ಬದಲಾಯಿಸಬೇಕು. ಇದು ರೆಬಲ್ ನಾಯಕರು ಹೊರಹಾಕ್ತಾ ಇರುವಂತ ಆಕ್ರೋಶ. ಇದು ಒಂದ್ ಕಡೆ ಬಣ ಬಡಿದಾಟದಿಂದ ಹೈಕಮಾಂಡ್ಗೆ ಫುಲ್ ಒಂದು ರೀತಿ ತಲೆಬಿಸಿ ಆಗ್ತಾ ಇದೆ, ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಪ್ರಹ್ಲಾದ್ ಜೋಶಿ ಅವರು ನಾಯಕರ ಮನವೊಲಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮೊನ್ನೆ ಒಂದು ಮೀಟಿಂಗ್ ಆಗುತ್ತೆ, ಆ ಮೀಟಿಂಗ್ನಲ್ಲಿ ಇದೇ ವಿಚಾರ ಚರ್ಚೆ ಆಯಿತು. ಬಟ್ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಬಿ.ವೈ. ವಿಜೇಂದ್ರ ಅವರು ಇಲ್ಲ, ಆ ಥರದ ವಿಚಾರ ಏನು ಚರ್ಚೆ ಆಗಿಲ್ಲ, ಈ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಯಾವ ರೀತಿಯಾಗಿ ತೀವ್ರಗೊಳಿಸಬೇಕು, ಸರ್ಕಾರದ ಗಮನ ಸೆಳಿಬೇಕು, ಆಮೇಲೆ ಈಗ ಸರ್ಕಾರದ ಅಂಕುಡೊಂಕುಗಳನ್ನು ಸರಿಪಡಿಸುವಂಥ ಕೆಲಸ ಆಗಬೇಕು, ವಿಪಕ್ಷ ಸ್ಥಾನದಲ್ಲಿ ಇತ್ಕೊಂಡು ನಾವು ನಮ್ಮ ಪಕ್ಷವನ್ನು ಹೇಗೆ ಸಂಘಟಿಸಬೇಕು, ಹೋರಾಟಗಳನ್ನು ಯಾವ ರೀತಿಯಾಗಿ ಮಾಡಬೇಕು, ಆ ಥರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಯಿತು. ಬಿಟ್ಟರೆ ಬಣ ಬಡಿದಾಟದ ವಿಚಾರವಾಗಿ ಏನು ಚರ್ಚೆ ಆಗಿಲ್ಲ ಅಂತ ಹೇಳಿದರು. ಬಟ್ ಅದನ್ನು ಹೊರತುಪಡಿಸಿ ಈಗ ಪ್ರಹ್ಲಾದ್ ಜೋಶಿಗೆ ಹೈಕಮಾಂಡ್ ಟಾಸ್ಕ್ ಅನ್ನು ಕೊಟ್ಟಿದೆ. ಅದು ಇವರನ್ನ ಮನವೊಲಿಸುವಂಥ ಪ್ರಯತ್ನ. ಎಲ್ಲರನ್ನ ಕರೆಸಿ ಮಾತನಾಡಿ ಅಂತ ಜೋಶಿಗೆ ಟಾಸ್ಕ್ ಅನ್ನು ಕೊಟ್ಟಿದ್ರು. ವರಿಷ್ಠರ ಸೂಚನೆ ಮೇರೆಗೆ ಸಭೆಯನ್ನು ನಡೆಸಿದ್ರು ಕೇಂದ್ರ ಸಚಿವರು. ಈಗ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಿದೆ, ಆಮೇಲೆ ನಾಯಕರ ಮನವೊಲಿಕೆಗಾಗಿ ಸಭೆಯನ್ನು ನಡೆಸಿದಂಥ ಜೋಶಿ ಅವರ ಪ್ರಯತ್ನ ಏನಿದೆ ಅದು ಎಲ್ಲೋ ಒಂದು ಕಡೆ ಅಷ್ಟೊಂದು ವರ್ಕೌಟ್ ಆದಂತೆ ಕಂಡು ಬಂದಿಲ್ಲ. ರೆಬಲ್ಸು, ತಟಸ್ಥ ಬಣ, ಇನ್ನು ಬೇರೆ ನಾಯಕರು ಸಭೆಯಲ್ಲೇ ಆಕ್ರೋಶ ಹೊರ ಹಾಕಿದ್ದಾರೆ. ವಿಜೇಂದ್ರ ವಿರುದ್ಧ ಅರವಿಂದ್ ಲಿಂಬಾವಳಿ ಅವರು ಗುಡುಗಿದ್ದಾರೆ. ಆಮೇಲೆ ಅವರು ಮೀಟಿಂಗಿಂದ ಹೊರಗಡೆ ಬಂದಲ್ಲಿ ಕೂಡ ಹೇಳಿದ್ರು. ಆಮೇಲೆ ಈಗ ಈ ಸಭೆಯಲ್ಲಿ ನಡೆದಿರುವಂಥ ವಿಚಾರ ಇದೆಯಲ್ಲ, ಇದ್ರ ಬಗ್ಗೆ ವರಿಷ್ಠರಿಗೆ ವರದಿ ಕೊಡೋದಕ್ಕೆ ಎಲ್ಲ ಸಿದ್ಧತೆ ನಡೆದಿದೆ. ಹೈಕಮಾಂಡಿಗೆ ವರದಿಯನ್ನು ಕೊಡ್ತಾರೆ ಪ್ರಹ್ಲಾದ್ ಜೋಶಿ. ಆಮೇಲೆ ಆ ವರದಿ ನೋಡಿದ ಬಳಿಕ ಮುಂದಿನ ಕ್ರಮ ಏನು ತೆಗೆದುಕೊಳ್ಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ವರಿಷ್ಠರಿಗೆ ಬಿಟ್ಟಂಥ ವಿಚಾರ. ಯಾಕಂತಂದರೆ ಈಗ ಹೈಕಮಾಂಡ್ ಹೇಳಿ ಕಳಿಸಿತ್ತು, ನೋಡಿ ಈಗೇನು ತೊಂದರೆ ಆಗ್ತಾ ಇದೆ ಅವರ ಮನವೊಲಿಸಿ, ಈ ಥರ ನೀವು ಕಿತ್ತಾಡ್ತಾ ಇದ್ದರೆ ಅದು ಕಾಂಗ್ರೆಸ್ಗೆ ಅಸ್ತ್ರ ಆಗುತ್ತೆ. ಈಗ ಕಾಂಗ್ರೆಸ್ ಕಿತ್ತಾಡಿದ್ರೆ ಬಿ ಜೆ ಪಿಗೆ ಅಸ್ತ್ರ ಆಗುತ್ತೆ, ಬಿ ಜೆ ಪಿ ಕಿತ್ತಾಡಿದ್ರೆ ಕಾಂಗ್ರೆಸ್ಗೆ ಅಸ್ತ್ರ ಆಗುತ್ತೆ. ಸೊ ಈ ಥರ ಆಗೋದು ಬೇಡ, ಎಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು. ಆ ಥರದ ಮನವೊಲಿಕೆ ಪ್ರಯತ್ನವನ್ನು ಜೋಶಿ ಅವರು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂಥ ವರದಿಯನ್ನು ಈಗ ವರಿಷ್ಠರಿಗೆ ಮುಟ್ಟಿಸುವಂಥ ಕೆಲಸವನ್ನು ಪ್ರಹ್ಲಾದ್ ಜೋಶಿ ಅವರು ಮಾಡ್ತಾರೆ.